ಕರಾವಳಿ ಸಮುದ್ರ ದಂಡೆ. ನೀನು ಒಂದ್ ಕಡೆಯಿಂದ ಹೇಳ್ಕೆ ಬರ್ಬೇಕು. ರಸಂ ರೆಡಿ, ಈ ಕಡೆ ಪೋರ್ಕ್ ರೆಡಿ ಆಗಿದೆ. ಲಾಸ್ಟ್ ಟೈಮು ನೀರು ತುಂಬಾ ತುಂಬಿಕೊಂಡಿತ್ತು ಮಂಡಿಲಿ, ಅಂದ್ರೆ 40 ml ಏನೋ ತೆಗೆದ್ರು. ಈ ಸರಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಪಪ್ಪಂಗೆ ಈ ಸರಿ ತುಂಬಾ ಪೇನ್ ಆಗ್ಬಿಡುತ್ತೆ ಅಂತ ಒಂದ್ 3-4 ಕಡೆ ಚುಚ್ಬಿಟ್ರು. ಅಂದ್ರೆ ಫಸ್ಟ್ ಬ್ಲಡ್ ತಗೊಂತಾರೆ, ಅದನ್ನೇ ಮತ್ತೆ ಕೈ ಮೈ ಏನಾಗಿಲ್ಲ, ಚೆನ್ನಾಗಿ ಬಂದಿದೆ. ನಮ್ಮಮ್ಮ ತಿನ್ನಂಗಿಲ್ಲ ಪಾಪ. ಮಟನ್ ಕರಿನ ತುಂಬಾನೇ ಚೆನ್ನಾಗಿ ಬಂದಿತ್ತು. ಸೊ ಅದು ಕೂಡ ಪಾಪ ಚೆನ್ನಾಗಿದೆ ಅಂತ ಹೇಳಿದ್ರು. ಎಲ್ರಿಗೂ ನಮಸ್ಕಾರ. ಇದು ನೆಕ್ಸ್ಟ್ ಡೇ ಲಾಗು. ನಿನ್ನೆ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ 7:30 ಆಗಿದೆ ಬೆಳಗ್ಗೆ. ಬೇಗ ಇದ್ದು ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಅಂದ್ರೆ ಸ್ನಾನ ಮಾಡ್ಕೊಬೇಕು. ಜಸ್ಟ್ ಹಾಗೆ ಕೆಲ ಮುಖ ಎಲ್ಲ ತೊಳ್ಕೊಂಡು ಇವಾಗ ನನ್ನ ಮಗಳಿಗೆ ಏನೇನು ಬೇಕು ಮಧ್ಯಾಹ್ನ ಊಟ ತಿಂಡಿ ಎಲ್ಲ ರೆಡಿ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿ ಅವಕಾಡೋ ಇತ್ತು, ಸ್ವಲ್ಪ ಹಾಗೆ ಎಗ್ ಬಾಯ್ಲ್ ಮಾಡಿಬಿಟ್ಟು ಬ್ರೆಡ್ ಟೋಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಮಧ್ಯಾಹ್ನಕ್ಕೆ ತಿಳಿ ಸಾಂಬಾರ್ ಮಾಡಾಗಿದೆ, ಇನ್ನ ರೈಸ್ ಎಲ್ಲ ಮಾಡಾಗಿದೆ. ಏನಕ್ಕೆ ಅಂದ್ರೆ ಇವತ್ತು ಈಗ ಡ್ಯಾಡಿ ಬರ್ತಾರೆ, ಡ್ಯಾಡಿನ ಕರ್ಕೊಂಡ್ಬಿಟ್ಟು ಬರಬೇಕು. ಇನ್ನ ನನ್ನ ಮಗಳಿಗೆ ಅನ್ನ ರಸಂ ಅಂದ್ರೆ ತುಂಬಾನೇ ಇಷ್ಟ. ಸೊ ಹಾಗಾಗಿ ಅವಳಿಗೆ ಸ್ಕೂಲಿಗೆ ಅನ್ನ ರಸಂ ಮೊಟ್ಟೆ ಎಲ್ಲ ಪ್ಯಾಕ್ ಮಾಡಕ್ ಅದೆಲ್ಲ ರೆಡಿ ಆಗಿದೆ. ಇವಾಗ ನಾನು ಮನೆ ಒರೆಸ್ತಾ ಇದ್ದೆ, ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ಲು. ಇವತ್ತು 7:30-8 ಗಂಟೆ ಹೊತ್ತಿಗೆ ಕೆಲಸ ಮುಗಿದಿದೆ. ಇನ್ನು ನಾನು ಈಚೆಯಿಂದ ಹೋಗೋದ್ರೊಳಗೆ ಇನ್ನ ಪಾಪ ಆ ಕಡೆಯಿಂದ ಬರೋದ್ರೊಳಗೆ ಒಂದು 2 hours ಬೇಕಾಗುತ್ತೆ. ನಾನು ಮೊದಲು ಹೋಗ್ತೀನಿ, ನನ್ನ ಡ್ಯಾಡಿ ಫಸ್ಟ್ ಬರ್ತಾರೆ ಗೊತ್ತಿಲ್ಲ. ಹೋಗಿ ಕರ್ಕೊಂಡ್ಬಿಟ್ಟು ಬರ್ಬೇಕು. ಪಪ್ಪನೇ ಬರ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಮಂಡಿ ನೋವಲ್ವಾ ಪಾಪ, ಪಟ್ ಅಂತ ಬಸ್ ಹತ್ತಕ್ಕಾಗುತ್ತೋ ಇಲ್ವೋ. ಸೊ ಹಾಗಾಗಿ ಹೋಗಿ ಕರ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬಿಸಿ ಬಿಸಿಯಾದಂತಹ ರಸಂ ರೆಡಿ. ಈ ಕಡೆ ಪೋರ್ಕ್ ರೆಡಿ ಆಗಿದೆ. ನನ್ನ ಮಗಳಿಗೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಅನ್ನ ರಸಂ ಮತ್ತೆ ಎಗ್. ಅಂದ್ರೆ ಸ್ಕೂಲಿಗೆ ಅದೇ ಕೇಳುತ್ತೆ ಮಗಳು ಎಗ್ನ. ಸೊ ಹಂಗಾಗಿ ಕೊಟ್ಟು ಕಳಿಸ್ತೀನಿ. ಇವತ್ತೇ ಫಸ್ಟ್ ರೈಸ್ ರಸಮ್ ತಗೊಂಡು ಹೋಗ್ತಿರೋದು. ಇದ್ರ ಮೇಲೆ ಹಾಕೋಕೆ ಹೇಳಿದಾಳೆ. ಸೊ ಹಾಗಾಗಿ ಇದ್ರ ಮೇಲೆ ಹಾಕ್ತೀನಿ. ನಮ್ಮ ಡ್ಯಾಡಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ. ಮೆಜೆಸ್ಟಿಕ್ಗೆ ಬರ್ತೀನಿ ಅಂತ ಹೇಳಿದೆ, ಟೈಮ್ ಆಗಲಿಲ್ಲ. ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಬರೋಕೆ ಹೇಳಿದೆ. ಮತ್ತೆ ಅಲ್ಲಿಗೆ ನಾನು ಹೋಗೋದ್ರೊಳಗೆ ಪಾಪ ಇನ್ನೊಂದು ಬಸ್ ಹತ್ಬಿಟ್ರು. ಮತ್ತೆ ಅಲ್ಲಿಂದ ಇಲ್ಲಿಗೆ ಪಪ್ಪ ನಿಂದೇನೆ ಈಗ ಹೋಗ್ತಾ ಇದೆ. ನನಗೇನಕ್ಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಪಪ್ಪನ ಫೋನ್ ಮಾಡಲಿಲ್ಲ. ನಾನು ಪಪ್ಪಂಗೆ ಹೇಳ್ಬಿಟ್ಟು ಮತ್ತೆ ಅಲ್ಲೇ ಏನಕ್ಕೆ ವೆಯ್ಟ್ ಮಾಡಿಸೋದು, ಹೊಸ ಜಾಗ ಮತ್ತೆ ವೆಹಿಕಲ್ಸ್ ಹೆಂಗಿರುತ್ತೆ, ರೂಟ್ ಹೆಂಗಿರುತ್ತೆ, ನಾನೇ ಮಿಸ್ ಆಗಿಬಿಟ್ರೆ ಮತ್ತೆ ಪಾಪ ವೆಯ್ಟ್ ಮಾಡಬೇಕಾಗುತ್ತೆ. ಅದ್ರ ಬದಲು ಅಲ್ಲಿ ನಿಂತಿರ್ತಾರೆ, ಅಲ್ಲಿಲ್ಲ ಅಂದ್ರೆ ಅಲ್ಲಿ ಹೋಗ್ಬೋದು ಅಂತ ಹೇಳ್ಕೊಂಡು ಬಂದೆ. ಹೇಳಿರ್ಲಿಲ್ಲ ಕಾರಲ್ಲಿ ಬರ್ತೀನಿ ಅಥವಾ ನಾನು ಕರ್ಕೊಂಡು ಹೋಗೋಕೆ ಬರ್ತೀನಿ ಅಂತ ಹೇಳ್ಬಿಟ್ಟು. ನಾನು ಹೋಗಿ ಮೆಜೆಸ್ಟಿಕ್ಗೆ ಕರ್ಕೊಂಡ್ಬಿಟ್ಟು ಬರೋದು ಒಂದು 2 hours ಆಗುತ್ತೆ. ಪಪ್ಪ ಹೊಟ್ಟೆ ಎಷ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಕುಕ್ಕುಂಬರ್ ಎಲ್ಲ ತುಂಬಿಟ್ಕೊಂಡಿದ್ನಲ್ಲ. ಸೊ ಪಪ್ಪ ಇಲ್ಲಿವರೆಗೆ ಬಂದರು, ನಾನೇನು ಹೋಗೋ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಪೋರ್ಕ್ ಮಾಡಿದ್ನಲ್ಲ, ಒಳ್ಳೆ ರಸಂ ಮಾಡಿದ್ದೆ. ಅದ್ರ ಜೊತೆ ಪಪ್ಪ ಊಟ ಮಾಡ್ಕೊತಾ ಇದ್ದಾರೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡು ನಾವು ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಪಪ್ಪ, ನಾನು, ನನ್ನ ಮಗಳು ಎಲ್ಲ ಹೊರಗಡೆ ಬಂದು ಮೇಲೆ ಜಾರುತ್ತೆ. ಹಿಂಗೆ ಸ್ಟಾಲ್ ಅಂತ ಒಂದು 10-15 ಇಟ್ಕೊಂಡಿರ್ತಾರೆ. ಈ ಸರಿ ಕಡಿಮೆ ಇಟ್ಕೊಂಡಿದ್ದು. ಹಾಗೆ ಲಾಸ್ಟ್ 2 days ಬ್ಯಾಕ್ ವಿಡಿಯೋ ಮಾಡಿದ್ನಲ್ಲ, ಇಲ್ಲೆಲ್ಲ ಸ್ಟಾಲ್ ಇತ್ತು. ಅದು ಇವತ್ತು ಇರುತ್ತೆ ನಾನು ಅನ್ಕೊಂಡು ಸುಮ್ಮನೆ ಬಂದೆ. ಇಲ್ಲ ಅಂತ ಗೊತ್ತಿತ್ತು, ಬಟ್ ಇರ್ಬೋದೇನೋ ಅಂತ ಬಂದೆ. ಬಟ್ ಪೂಜೆ ಮಾತ್ರ ನಡೀತಾ ಇತ್ತು, ಸ್ಟಾಲ್ಸ್ ಇರಲಿಲ್ಲ. ಹಾಗೆ ಒಂದು ರೌಂಡ್ ವಾಕ್ ಎಲ್ಲ ಮುಗಿಸ್ಕೊಂಡು ಮಗಳವಳೆ ಅದಕ್ಕೆ ಇನ್ನೊಂದ್ಸರಿ ಮಾಡಕ್ಕೆ ಹೇಳ. ಪಾಪ ಬಿದ್ದಾತು ನೋಡಿ, ಅದೆಷ್ಟು ಚೆನ್ನಾಗಿ ಮಾಡುತ್ತೆ ಅಂತ. ನೀನು ಹತ್ತು ಮಗಳು ಅದನ್ನ ಮಗಳು ಹೋಗಿ ನೀನು ಬ್ಲ್ಯಾಕ್ ಹತ್ತುತ್ತದೆ ರಜಾ. ವಾಪಸ್ ಮನೆಗೆ ಬಂದು ಕಾಫಿ ಕುಟ್ಕೊಂಡು ಹಾಗೆ ಬ್ರೆಡ್ ಟೋಸ್ಟ್ ಮಾಡಿದ್ದೆ. ಅವಕಾಡೋ ಮತ್ತೆ ಎಗ್ ಹಾಕಿ ಅದು ರುಚಿ ಕಂಡು ಹಿಡ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಅದನ್ನು ಕೂಡ ಪಪ್ಪಂಗೆ ಮಾಡಿಕೊಟ್ಟೆ. ಪಪ್ಪನು ಕೂಡ ರೆಸ್ಟ್ ಮಾಡಿ, ಇನ್ನು ಮಗಳಿಗೆ ಈಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಹೇಳ್ಕೊಡ್ತಾ ಇದ್ದಾರೆ. ನಾನು ರಾತ್ರಿ ಅಡುಗೆ ರೆಡಿ ಮಾಡ್ತಾ ಇದ್ದೆ. ಬರೀ ಭಾವನೆ ಅಲ್ಲ, ಮನಸ್ಸಿನ ಭಾವನೆ. ಮನೋಭಾವ ಅಂದ್ರೆ ಮನಸ್ಸಿನ ಭಾವನೆ. ವಿಶಾಲ, ಅಗಲವಾದ ಅಥವಾ ವಿಸ್ತಾರವಾದ. ವಿಶಾಲ ಅಂದ್ರೆ ದೊಡ್ಡದು, ಆಯ್ತಾ. ಪರ್ವತ, ದೊಡ್ಡ ಬೆಟ್ಟ. ಪರ್ವತ ಬೆಟ್ಟ, ದೊಡ್ಡ ಬೆಟ್ಟ. ಪರ್ವತ ಅಂದ್ರೆ ದೊಡ್ಡ ಬೆಟ್ಟ. ಕರಾವಳಿ, ಸಮುದ್ರ ದಂಡೆ. ನೀನು ಒಂದ್ ಕಡೆಯಿಂದ ಹೇಳ್ಕೆ ಬರ್ಬೇಕು ಅಷ್ಟೇ. ಇಲ್ಲಿ ಮಿಕ್ಸ್ ಅಲ್ಲ ಆದ್ರೆ ನಿನಗೆ ಕನ್ಫ್ಯೂಸ್ ಆಗಿ ಬೇಗ ತಲೆಗೆ ಹೋಗುತ್ತದೆ. ನೆಕ್ಸ್ಟ್ ಡೇ ಮಾರ್ನಿಂಗು ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ. ನಂಗೆ ರೊಟ್ಟಿ ಅಂದ್ರೆ ತುಂಬಾನೇ ಇಷ್ಟ. ಸೊ ಜಾಸ್ತಿ ಮಾಡ್ತೀನಿ ರೊಟ್ಟಿ. ಅದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಅಂದ್ರೆ ನಿನ್ನೆ ನಾನ್ ವೆಜ್ ತಿಂದಿದ್ವಲ್ಲ, ಸೊ ಬೆಳಗ್ಗೆ ಪಲ್ಯ ಇರ್ಲಿ, ಡೈಜೆಷನ್ಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ನನ್ನ ಮಗಳು ರಾತ್ರಿ ಅವ್ರ ಅಜ್ಜನ ಕೈಯಲ್ಲಿ ಚಾಕ್ಲೇಟ್ ಎಲ್ಲ ತೆಗೆಸ್ಕೊಂಡ್ ಬಂದಿದ್ಲು ವಾಕಿಗೆ ಹೋಗಿದ್ದಾಗ. ಅದ್ರಲ್ಲಿ ತಗೊಬಂದು ಏನೇನು ಅವಳೆ ಡಿಫ್ರೆಂಟ್ ಆಗಿ ಅದೆಲ್ಲ ಮೆಲ್ಟ್ ಮಾಡಿ ಅದು ಇನ್ನೊಂಥರ ಚಾಕ್ಲೇಟ್ ರೆಡಿ ಮಾಡ್ಕೊಂಡು ಲಂಚಿಗೆ ತಗೊಂಡು ಹೋಗ್ತೀನಿ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ನಮ್ಮ 3 ಜನಕ್ಕೆ ಅಂತ ಮಾಡಿದಾಳೆ. ಬಟ್ ಪಪ್ಪ ಶುಗರ್ ಅಷ್ಟು ತಿನ್ನಲ್ಲ, ನಂಗೂ ಸ್ವೀಟ್ ಅಷ್ಟು ಇಷ್ಟ ಇಲ್ಲ. ಅಂತೂ ಮಾಡಿದ್ಲಿಲ್ಲ ಮಗಳು ಖುಷಿಗೆ ಅಂತ ಹೇಳ್ಬಿಟ್ಟು ನಾನು ತಿನ್ಕೊಂಡು ಇನ್ನು ಉಳ್ದಿದ್ದನ್ನ ಸ್ಕೂಲಿಗೆ ಹಾಕ್ತಾ ಇದ್ದೀನಿ. ಬಟ್ ಹೆಂಗೆ ಏನಾದ್ರೂ ಒಂದು ಟ್ರೈ ಮಾಡ್ತಾ ಇರುತ್ತೆ ಇನ್ಸ್ಟಾಗ್ರಾಮ್ ನೋಡ್ಕೊಂಡು. ಹಾಗೆ ಮಗಳನ್ನು ಸ್ಕೂಲಿಗೆ ಬಿಟ್ಬಿಟ್ಟು ಇವತ್ತು ಮಟನ್ ರೆಸಿಪಿ ಏನಾದ್ರು ಮಾಡೋಣ ಅಂತ ಹೇಳಿ ಮಟನ್ ತಗೊಂಡು ಹೋಗಕ್ ಬಂದಿದ್ದೀನಿ. ಪಾಪ ಕಾಫಿ ಕೊಡೋಕೆ ಬಂದ್ರು, ನಾನೇ ಬೇಡ ಅಂದೆ, ಯಾಕಂದ್ರೆ ಅಭ್ಯಾಸ ಇಲ್ವಲ್ಲ ಅಷ್ಟಾಗಿ. ಹಾಗಾಗಿ ಮತ್ತೆ ನಂಗೂ ಅಷ್ಟು ಮಟನ್ನಲ್ಲೆಲ್ಲ ನಂಗೆ ಅಂದಾಜು ಗೊತ್ತಿಲ್ಲ ಯಾವ ತರ ಪೀಸ್ ಚೆನ್ನಾಗಿರೋದು ಸಿಗುತ್ತೆ ಅಂತ ಹೇಳಿ. ಚೆನ್ನಾಗಿರೋದು ಹಾಕೊಡಿ ಅಂದೆ. ಇಲ್ಲ ನೀವು ತಗೊಂಡೋಗಿ ನೆಕ್ಸ್ಟ್ ಫೋನ್ ಮಾಡಿ ಹೇಳ್ಬೇಕು ಅಂತ ಹೇಳಿ ಫೋನ್ ನಂಬರ್ ಕಳ್ಸಿದ್ದಾರೆ ಯಾವ ತರ ಇತ್ತು ಮಟನ್ ಅಂತ ಹೇಳ್ಬಿಟ್ಟು. ನನ್ನ ಮಗಳನ್ನ ಕಳ್ಸಿ ನಾನು ಮಟನ್ ತಗೊಂಡು ಬರೋದ್ರೊಳಗೆ ಟೈಮ್ ಆಗ್ಬಿಡ್ತು.
ಡ್ಯಾಡಿ ಹಾಸ್ಪಿಟಲ್ಗೆ ಅಂತಲ್ವಾ ಬಂದಿರೋದು, ಈಗ ಹಾಸ್ಪಿಟಲ್ಗೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ವಿ. ಇದು ನಮ್ಮನೆಯಿಂದ 20 ಮಿನಿಟ್ಸ್ ಆಗುತ್ತೆ, ಮಾಲಾ ಫೇಶಿಯಲ್ ಪಕ್ಕದ. ಸೊ ಹಾಗಾಗಿ ಬಂದಿದ್ವಿ. ಅಂದ್ರೆ ಈ ಸರಿನೂ ಅಷ್ಟೇ ಅರ್ಧ ಮುಕ್ಕಾಲ್ ಗಂಟೆ ಅಷ್ಟೇನೆ ಟ್ರೀಟ್ಮೆಂಟ್ ಇರೋದು. ಲಾಸ್ಟ್ ಟೈಮು ನೀರ್ ತುಂಬಾ ತುಂಬಿಕೊಂಡಿತ್ತು ಮಂಡಿಲಿ, ಅಂದ್ರೆ 40 ml ಏನೋ ತೆಗೆದ್ರು. ಈ ಸರಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಫುಲ್ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಏನೋ ಒಂದು 9 to 10 ml ಅಷ್ಟೇ ಇದ್ದಿದ್ದು, ಅದನ್ನು ಕೂಡ ತೆಗೆದ್ರು. ನೋಡಿ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದಾರೆ ನಮ್ ಡ್ಯಾಡಿ. ಲಾಸ್ಟ್ ಟೈಮ್ 30,000 ಪ್ಲಸ್ ಮೆಡಿಸಿನ್ ಸ್ವಲ್ಪ ಆಯ್ತು, ಹಾಗೆ ಈ ಸರಿನೂ ಕೂಡ ಅದೇ 30,000. ಮತ್ತೆ ನೆಕ್ಸ್ಟ್ ಕೂಡ ಅಷ್ಟೇ ಅಂತ ಹೇಳಿದ್ದಾರೆ. ಮುಂಚೆನೆ ನಮಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಪೇ ಮಾಡಿಬಿಟ್ಟು ಆ ನಂತರ ಟ್ರೀಟ್ಮೆಂಟ್ಗೆ ಹೋಗೋದು. ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋದ್ರೊಳಗೆ ಇಷ್ಟೊತ್ತಾಯ್ತು. ಪಪ್ಪಂಗೆ ಈ ಸರಿ ತುಂಬಾ ಪೇನ್ ಆಗ್ಬಿಡುತ್ತೆ ಅಂತ ಒಂದು 3-4 ಕಡೆ ಚುಚ್ಬಿಟ್ರು. ಅಂದ್ರೆ ಫಸ್ಟ್ ಬ್ಲಡ್ ತಗೊಂತಾರೆ, ಅದನ್ನೇ ಮತ್ತೆ ಪ್ಲೇಟ್ಲೆಟ್ಸ್ ಅದು ಇದು ಬೇರೆ ಬೇರೆ ಮಾಡಿಬಿಟ್ಟು ಆ ನಂತರ ಅದನ್ನೇ ಮತ್ತೆ ಮಂಡಿಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕೆಲಸನೂ ಹಿಡಿತು, ಸ್ವಲ್ಪ ಪೇನ್ ಆಯ್ತು ಅಂತ ಕೂಡ ಹೇಳ್ತಾ ಇದ್ರು. ನನಗೆ ಕಡಲೆ ಸಕ್ಕರೆ ತುಪ್ಪ ಅಂದ್ರೆ ತುಂಬಾನೇ ಇಷ್ಟ, ಅಮ್ಮ ಮಾಡಿದ ತುಪ್ಪ. ಸೊ ಹಾಗಾಗಿ ನಾನೊಂದು ಬಟ್ಲು ತಿನ್ಕೊಂಡ್ಬಿಟ್ರೆ ಹೊಟ್ಟೆ ಫಿಲ್ ಆಗ್ಬಿಡುತ್ತೆ. ಸೊ ಅದನ್ನು ತಿನ್ಕೊಂಡು ನೆಕ್ಸ್ಟ್ ರಾತ್ರಿಗೆ ಊಟಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ನಾನು ಮಟನ್ ಕೈಮಾ ಸಾಂಬಾರ್ ಮತ್ತೆ ತರ ಟ್ರೈ ಮಾಡ್ತಾ ಇದ್ದೀನಿ ರಾಗಿ ಹಿಟ್ಟಲ್ಲಿ. ನಮ್ಮ ಅಕ್ಕ ಇನ್ಸ್ಟಾಗ್ರಾಮಿಗೆ ಒಂದ್ಸರಿ ಅಪ್ಲೋಡ್ ಮಾಡಿದ್ಲು, ಅದೇ ತರ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅಂದ್ರೆ ಉಪ್ಪಿಟ್ಟು ಚಪಾತಿ ಜಾಸ್ತಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಮತ್ತೆ ರಾಗಿಲ್ ಮುದ್ದೆ ಮಾಡೋಣ ಅಂದ್ರೆ ಮುದ್ದೆ ಮರ್ತೋದಂಗ ಆಗ್ಬಿಟ್ಟಿದೆ, ತುಂಬಾ ದಿನ ಗ್ಯಾಪ್ ಆಗಿದೆಯಲ್ಲ, ಹಾಗಾಗಿ ಇಲ್ಲಂತೂ ನಾನು ಮುದ್ದೆ ಮಾಡೋದೇ ಇಲ್ಲ. ಸೊ ಅದ್ರಲ್ಲೇ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಕಡುಬಿನ ತಪ್ಲಿಲಿ ಬೇಯಿಸ್ಬೇಕಿದ್ದೀನಿ, ಅಂದ್ರೆ ರಾಗಿ ಕಡುಬು ಅಂತಾನೆ ಹೇಳ್ಬೋದು, ಆ ತರ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಚೆನ್ನಾಗೂ ಕೂಡ ಬಂತು. ಒಳ್ಳೆ ಘಮ ಘಮ ಅಂತಿದೆ. ಮಟನ್ನು ಮತ್ತೆ ಕೈಮಾ ಎರಡನ್ನೂ ಒಟ್ಟಿಗೆ ಬಿಟ್ಟಿದ್ದೀನಿ. ಕೈಮಾನ ಮತ್ತೆ ಮಟನ್ ಸಾಂಬಾರು ದೈದಿದ್ಮೇಲೆ ಬಿಟ್ಟಿದ್ದೀನಿ. ಕೈಮಾ ಒಡೆದೋಗಿದೆಯಲ್ವಾ ಅಂತ ನೋಡೋಣ. ಓಪನ್ ಮಾಡ್ಲಾ? ಕೈಮಾ ಏನಾಗಿಲ್ಲ, ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ಕ್ಯಾಮ್ರಾದಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಅಲ್ವಾ? ಕೈಮಾ ಮಟನ್ ಸಕ್ಕತ್ತಾಗಿ ಬಂದಿದೆ. ನಾನು ರುಚಿ ನೋಡಲ್ಲ, ಪಪ್ಪಂಗೆ ಹಾಕೊಡ್ತೀನಿ. ಕೈಮಾ ಮತ್ತೆ ಗ್ರೇವಿ ಏನು ಉಪ್ಪು ಖಾರ ಏನು ನೋಡಿಲ್ಲ, ಹಾಗೆ ಮಾಡಿರೋದು. ನಮ್ಮಮ್ಮ ತಿನ್ನಂಗಿಲ್ಲ ಪಾಪ. ಹಂಗೇನಿಲ್ಲ, ತಗೊಳ್ಳಿ ನಡಿ ಟೇಸ್ಟ್ ನೋಡಿ, ನಿಧಾನಕ್ಕೆ ನೋಡಿ. ಚೆನ್ನಾಗಿದ್ಯಾ? ಕೈಮಾ ಹೊಡೆದೋಗಿಲ್ಲಪ್ಪ ಸದ್ಯ. ನನ್ನ ಮಗಳು ನೆನ್ನೆ ಪೋರ್ಕ್ ತಿಂತದೆ, ಖುಷಿ ನನಗೆ. ಲವ್ ಯು ಮಗಳು. ನಾನು ಇಷ್ಟಪಟ್ಟಿದ್ದೆ, ಯಾರಾದ್ರೂ ಇಷ್ಟಪಟ್ಟಿದ್ದು ಜದ್ದು ತಿನ್ಸುವೆ, ಬಟ್ ಅವಳಾಗೆ ನಾನು ತಿಂತೀನಿ ಕೊಡಮ್ಮ ಅಂತ ಹೇಳ್ಬಿಟ್ಟು ನೆನ್ನೆ ಇಸ್ಕೊಂಡು ತಿಂದ್ರು. ಕೊಟ್ಟೆ ಇರ್ಲಿಲ್ಲ ಆಕ್ಚುಲಿ, ಅವಳು ತಿನ್ನಲ್ವಲ್ಲ ಏಸ್ಗೆ ಮಾಡ್ಕೊಂತಾಳೆ ಅಂತ. ಬಟ್ ನೆನ್ನೆ ಕೇಳಿತ್ತು. ಚೆನ್ನಾಗಿತ್ತಾ? ಇದೆ ಇನ್ನೊಂದು 3 ಪೀಸ್. ಇವಾಗ ಇದೆ ತಣ್ಣಗಾದ್ಮೇಲೆ ಕಡುಬಿನ ತರ ಸ್ಟೀಮಲ್ಲಿ ಬೇಯಿಸ್ಕೊಂತೇವೆ. ನೋಡೋಣ ಹೆಂಗಾಗುತ್ತೆ ಅಂತ. ರಾಗಿ ಕಡುಬು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಚೆನ್ನಾಗೂ ಕೂಡ ಬಂತು. ಒಂದು 80% ಓಕೆನಾಗಿತ್ತು. ಯಾಕಂದ್ರೆ ನನಗೆ ಅದ ಗೊತ್ತಾಗ್ಲಿಲ್ಲ ಎಷ್ಟು ಬೇಯಿಸ್ಬೇಕು ಏನು ಎತ್ತ ಅಂತ. ಒಟ್ನಲ್ಲಿ ತಿನ್ನಂಗಿತ್ತು. ಪಪ್ಪಂಗೂ ಕೂಡ ಕೊಟ್ಟೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಕೈಮಾನು ಕೂಡ ಚೆನ್ನಾಗಿತ್ತು, ಮಟನ್ ಕೂಡ ಚೆನ್ನಾಗಿತ್ತು. ಕೈಮಾ ಬರೋದಿಲ್ಲೇನೋ ಅಂತ ಅನ್ಕೊಂಡೆ, ಚೆನ್ನಾಗಿ ಬಂದಿದೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಅಜ್ಜ ಮೊಮ್ಮಗಳು ಇಲ್ಲೇ ವಾಕ್ ಮಾಡ್ತಾ ಇದಾರೆ ಮನೆ ಮುಂದೆ. ಸ್ವಲ್ಪ ಅಲ್ಲಿ ಮಳೆ ಬಂದಂಗಾಗಿತ್ತು ಅಂತ ಹೇಳ್ಬಿಟ್ಟು. ಹಾಗೆ ಇದು ನೆಕ್ಸ್ಟ್ ಡೇ ನನ್ನ ಮಗಳಿಗೆ ಇಷ್ಟ ಅಂತ ಹೇಳಿ ಯಾವಾಗ್ಲೂ ನಾನು ಎಗ್ ಕೊಡ್ತೀನಿ ಸ್ಕೂಲಿಗೆ, ಯಾಕಂದ್ರೆ ಅವಳು ಇಷ್ಟಪಟ್ಟು ಕೇಳಿರೋದಕ್ಕೆ ನಾನು ಕೊಟ್ಟು ಕಳಿಸ್ತಾ ಇರೋದು. ಖುಷಿಯಾಗ್ಲಿ ಅಂತ ಸರ್ಪ್ರೈಸ್ ಆಗಿ ಎಗ್ ಬರ್ಗರ್ ತರ ಮಾಡ್ಬಿಟ್ಟು ಕೊಟ್ಟೆ. ಅದ ಮಗಳಿಗೆ ತೋರಿಸ್ತಾ ಇದ್ದೀನಿ. ಮಗಳಿಗೆ ಆಕ್ಚುಲಿ ಖುಷಿ, ದಿನ ಮೊಟ್ಟೆ ಕೊಟ್ಟು ಕಳಿಸ್ತೀನಿ, ಅದೇ ಯಾವ್ಯಾವ ತರ ಮಾಡ್ತೀನಿ ಅನ್ನೋದು ಅವಳಿಗೆ ಅಲ್ಲಿ ತೆಗೆದು ನೋಡಿದಾಗ ಖುಷಿ ಆಗುತ್ತೆ. ಸೊ ಒಂದೊಂದ್ಸರಿ ರೌಂಡಾಗಿ ಕಟ್ ಮಾಡ್ತೀನಿ, ಉಪ್ಪು ಖಾರ ಹಾಕ್ತೀನಿ, ಪೆಪ್ಪರ್ ಹಾಕ್ತೀನಿ ಒಂದೊಂದ್ಸರಿ. ಹಾಗೆ ಎಗ್ ಬುರ್ಜಿ ತರ ಮಾಡ್ತೀನಿ. ಅವಳಿಗೆ ಮೊಟ್ಟೆ ಪಲ್ಯ ತುಂಬ ಇಷ್ಟ, ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀನಿ. ಇವತ್ತು ಈ ಥರ ಮಾಡಿದ್ದೀನಲ್ಲ, ಇಷ್ಟ ಆಗುತ್ತೆ ಅಂತ. ಬಟ್ ಅಲ್ಲಿ ಎಕ್ಸ್ಪ್ರೆಷನ್ ನಂಗೆ ನೋಡೋಕ್ಕಾಗಲ್ವಲ್ಲ, ಇಲ್ಲೇ ನೋಡೋಣ ಅಂತ ಹೇಳಿ ಪ್ಯಾಕ್ ಮಾಡಿದ್ದವಳು ಒಂದ್ಸರಿ ತೆಗ್ದು ತೋರಿಸ್ದೆ. ಖುಷಿ ಪಡ್ತಾ ಇದ್ದಾಳೆ ನನ್ನ ಮಗಳು. ಹಾಗೆ ಇನ್ನು ಪಪ್ಪ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಪಪ್ಪಂಗೆ ಸೂರ್ಯವಂಶ ಫಿಲ್ಮ್ ಹಾಕೊಟ್ರೆ ನೋಡಿದ್ರೆ ಪಪ್ಪ ಮಲ್ಕೊಂಡ್ರು, ನಾನು ನೋಡ್ತಾ ಕೂತ್ಕೊಂಡಿದ್ದೀನಿ. ಹಾಗೆ ಟಿವಿ ನೋಡ್ತಾ ಊಟ ಎಲ್ಲ ಮುಗಿಸ್ ಇನ್ನೇನು ಪಪ್ಪ ಇಲ್ಲಿ ಬಂದರೆ 2 ಟೈಮ್ ಊಟ ಮಾಡೋದು, ಅಂದರೆ ಡೈಜೆಷನ್ ಆಗಲ್ಲ, ಬರೀ ತಿಂದು ಕೂತ್ಕೊಳ್ಳೋದು, ಕೆಲಸ ಏನು ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ನು ಪಪ್ಪ ಊಟ ಮಾಡಿಲ್ಲ. ಸಂಜೆ ಎದ್ದೇಳೋದ್ರೊಳಗೆ ಇನ್ನೇನು ನನ್ನ ಮಗಳು ಬಂದ ಮೇಲೇ ಅವಳಿಗೂ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕಲ್ವಾ. ಹಾಗೆ ಸೊ ಮೋಮೋಸ್ ಕೂಡ ನಿನ್ನೆ ತಗೊಬಿಟ್ಟು ಬಂದಿದ್ದೆ, ಸಮೋಸನ. ಸೊ ಅದನ್ನು ಕೂಡ ಮಗಳಿಗೆ ಫ್ರೈ ಮಾಡಿಕೊಟ್ಬಿಟ್ಟು ಇನ್ನು ಸ್ವಲ್ಪ ಉಳಿದಿದ್ದನ್ನೇ ಎತ್ತಿಡ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ಮಟನ್ ಎತ್ತಿಟ್ಕೊಂಡಿದ್ನಲ್ವಾ, ಅದರಲ್ಲಿ ಇನ್ನೊಂಥರ ಟ್ರೈ ಮಾಡೋಣ ಅಂತ ಹೇಳಿ ರೆಡ್ ಪೋರ್ಕ್ ಮಾಡಿದ್ದೆ, ಅಲ್ಲ ಸಾರಿ ಮಟನ್ ಕರಿನ. ತುಂಬಾನೇ ಚೆನ್ನಾಗಿ ಬಂದಿತ್ತು. ಸೊ ಅದು ಕೂಡ ಪಾಪ ಚೆನ್ನಾಗಿದೆ ಅಂತ ಹೇಳಿದ್ರು. ಹೀಗಿತ್ತು ಇವತ್ತಿನ ದಿನ. ಈ ಸರಿ ಇನ್ನು ಪಪ್ಪ ಹೊರಡ್ತಾ ಇದ್ದಾರೆ, ಪಪ್ಪನ ಬಸ್ಸಿಗೆ ಹಚ್ಚಿ ಈಗ ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.